2024ರ ಸೆಪ್ಟೆಂಬರ್ 28ರಂದು ರಾತ್ರಿ 11:47ಕ್ಕೆ ನಡೆದ ಫೋನ್ ಕರೆಯೊಂದು ಭಯಾನಕ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿಯಾಯಿತು. ಜೆನಿಫರ್ ಗ್ಲಾಡ್ಹಿಲ್ ಅವರು ಪೊಲೀಸರಿಗೆ ಕರೆ ಮಾಡಿ ತಮ್ಮ ಪತಿ ಮ್ಯಾಥ್ಯೂ ಜಾನ್ಸನ್ ಕಾಣೆಯಾಗಿದ್ದಾರೆ ಎಂದು ದೂರು ನೀಡಿದರು. ಆದರೆ ನಂತರ ನಡೆದ ತನಿಖೆ ಅಮೆರಿಕಾದ ಯೂಟಾ ರಾಜ್ಯವನ್ನು ಬೆಚ್ಚಿಬೀಳುವಂತೆ ಮಾಡಿತು. ಯೂಟಾದ ಕಾಟನ್ವುಡ್ ಹೈಟ್ಸ್ ಪ್ರದೇಶದಲ್ಲಿದ್ದ ಅವರ ಐಷಾರಾಮಿ ಮನೆಯಲ್ಲಿ ಜೆನಿಫರ್ ಮತ್ತು ಮ್ಯಾಥ್ಯೂ ಮೂವರು ಮಕ್ಕಳೊಂದಿಗೆ ವಾಸಿಸುತ್ತಿದ್ದರು. ಹೊರಗೆ ನೋಡಲು ಅವರು ಸಂತೋಷಕರ ಕುಟುಂಬದಂತಿದ್ದರು. ಮ್ಯಾಥ್ಯೂ ಜಾನ್ಸನ್ ಯೂಟಾ ನ್ಯಾಷನಲ್ ಗಾರ್ಡ್ನ 19ನೇ ಸ್ಪೆಷಲ್ ಫೋರ್ಸ್ ಗ್ರೂಪ್ನ ಗೌರವಾನ್ವಿತ ಗ್ರೀನ್ ಬೆರೆಟ್ ಸೈನಿಕರಾಗಿದ್ದರು. ಸಹೋದ್ಯೋಗಿಗಳ ಪ್ರಕಾರ ಅವರು ಅತ್ಯಂತ ಬುದ್ಧಿವಂತರು, ಶಿಸ್ತಿನವರು ಮತ್ತು ವಿಶ್ವಾಸಾರ್ಹ ವ್ಯಕ್ತಿಯಾಗಿದ್ದರು. ಜೆನಿಫರ್ ಒಬ್ಬ ಪ್ರೀತಿಯ ತಾಯಿ ಮತ್ತು ಮೌನ ಸ್ವಭಾವದ ಗೃಹಿಣಿ ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಆ ಕುಟುಂಬದೊಳಗೆ ಬಹುಕಾಲದಿಂದ ವೈವಾಹಿಕ ಕಲಹಗಳು ನಡೆಯುತ್ತಿದ್ದವು. 2024ರ ಜುಲೈ ತಿಂಗಳಿನಿಂದ ವಿಚ್ಛೇದನದ ಚರ್ಚೆಗಳು ಆರಂಭವಾಗಿದ್ದವು. ಆಗಸ್ಟ್ನಲ್ಲಿ ಜೆನಿಫರ್ ತಮ್ಮ ಪತಿಯಿಂದ ರಕ್ಷಣೆ ಬೇಕೆಂದು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದರು. ಆದರೆ ನ್ಯಾಯಾಲಯಕ್ಕೆ ಸಲ್ಲಿಸಿದ ವಿಡಿಯೋ ಮತ್ತು ಸಂದೇಶಗಳನ್ನು ಪರಿಶೀಲಿಸಿದ ನಂತರ ನ್ಯಾಯಾಧೀಶರು ಅದು ಗಂಭೀರ ಹಿಂಸೆ ಪ್ರಕರಣವಲ್ಲ ಎಂದು ಹೇಳಿ ಅರ್ಜಿಯನ್ನು ತಿರಸ್ಕರಿಸಿದರು. ಅದರ ಬಳಿಕ ಮ್ಯಾಥ್ಯೂ ತಮ್ಮ ಸ್ನೇಹಿತರಿಗೆ ಈ ಮದುವೆಯನ್ನು ಮುಂದುವರಿಸಲು ಸಾಧ್ಯವಿಲ್ಲ ಮತ್ತು ವಿಚ್ಛೇದನವೇ ಉತ್ತಮ ಮಾರ್ಗ ಎಂದು ಹೇಳಿದ್ದಾರಂತೆ. ಕೆಲವು ದಿನಗಳಲ್ಲಿ ಅವರ ಜೀವನವೇ ಅಂತ್ಯವಾಗಲಿದೆ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಈ ನಡುವೆ ಜೆನಿಫರ್ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಗುಪ್ತ ಸಂಬಂಧದಲ್ಲಿದ್ದರು. ಆ ಸಂಬಂಧವೇ ನಂತರ ಪೊಲೀಸರಿಗೆ ಪ್ರಮುಖ ಸಾಕ್ಷಿಯಾಯಿತು. 2024ರ ಸೆಪ್ಟೆಂಬರ್ 19ರಂದು ಅವರು ತಮ್ಮ ಪ್ರಿಯಕರನಿಗೆ ಮನೆಯಲ್ಲಿದ್ದ ಗ್ಲಾಕ್ 19X ಗನ್ ತೋರಿಸಿದ್ದರು. ಆ ಸಮಯದಲ್ಲಿ ಅದು ಸಾಮಾನ್ಯ ಘಟನೆ ಎಂದು ಕಾಣಿಸಿಕೊಂಡರೂ ನಂತರ ಅದು ಕೊಲೆಗೆ ಪೂರ್ವಸಿದ್ಧತೆಯ ಭಾಗವಾಗಿತ್ತು ಎಂಬುದು ಬಹಿರಂಗವಾಯಿತು. ಸೆಪ್ಟೆಂಬರ್ 20ರಂದು ಮ್ಯಾಥ್ಯೂ ಅವರಿಗೆ ತಮ್ಮ ಪತ್ನಿಯ ಅನೈತಿಕ ಸಂಬಂಧದ ಬಗ್ಗೆ ತಿಳಿದುಬಂದಿತು. ಇದರಿಂದ ಇಬ್ಬರ ನಡುವೆ ಭಾರೀ ಜಗಳ ನಡೆಯಿತು. ಬಳಿಕ ಸೆಪ್ಟೆಂಬರ್ 21ರ ಮುಂಜಾನೆ ಮ್ಯಾಥ್ಯೂ ಮಲಗಿದ್ದಾಗ ಜೆನಿಫರ್ ಅವರೇ ಅವರ ತಲೆಗೆ ಗುಂಡಿಕ್ಕಿ ಕೊಂದಿದ್ದಾರೆ ಎಂದು ಆರೋಪಿಸಲಾಗಿದೆ. ತನಿಖೆಯ ಪ್ರಕಾರ ಕೊಲೆ ಬಳಿಕ ಜೆನಿಫರ್ ಶವವನ್ನು ಒಂದು ಸ್ಟೋರೇಜ್ ಕಂಟೈನರ್ನಲ್ಲಿ ಇಟ್ಟು ಮೆಟ್ಟಿಲುಗಳಿಂದ ಕೆಳಗೆ ಇಳಿಸಿ ಮಿನಿ ವ್ಯಾನ್ನಲ್ಲಿ ಸಾಗಿಸಿದರು. ನಂತರ ಉತ್ತರ ಯೂಟಾದ ಒಂದು ಅಜ್ಞಾತ ಪ್ರದೇಶದಲ್ಲಿ ಶವವನ್ನು ಹೂತು ಬಿಟ್ಟಿದ್ದಾರೆ ಎನ್ನಲಾಗಿದೆ. ಮ್ಯಾಥ್ಯೂ ಅವರ ಫೋನ್ ಒಡೆದು ಹಾಕಿ ಅವರ ಟ್ರಕ್ ಅನ್ನು ಬೇರೆ ಪ್ರದೇಶದಲ್ಲಿ ಬಿಟ್ಟು ಬಂದಿದ್ದರು. ಮನೆಗೆ ಹಿಂತಿರುಗಿದ ಬಳಿಕ ಅವರು ಸಾಕ್ಷ್ಯ ನಾಶಪಡಿಸಲು ಪ್ರಯತ್ನಿಸಿದರು. ಗೋಡೆಗಳನ್ನು ಬ್ಲೀಚ್ ಬಳಸಿ ಸ್ವಚ್ಛಗೊಳಿಸಿದರು, ಕಾರ್ಪೆಟ್ ಕ್ಲೀನರ್ ಬಳಸಿದರು ಮತ್ತು ರಕ್ತದ ಕಲೆಗಳಿಂದ ತುಂಬಿದ್ದ ಹಾಸಿಗೆಯನ್ನು ಬದಲಿಸಲು ಹೊಸ ಮ್ಯಾಟ್ರೆಸ್ ಖರೀದಿಸಿದರು. ಆದರೆ ಜೆನಿಫರ್ ಮಾಡಿದ ದೊಡ್ಡ ತಪ್ಪು ಎಂದರೆ ತನ್ನ ಪ್ರಿಯಕರನಿಗೆ ಎಲ್ಲವನ್ನೂ ಒಪ್ಪಿಕೊಂಡದ್ದು. ಅವರು ಮ್ಯಾಥ್ಯೂ ಅವರನ್ನು ಹೇಗೆ ಕೊಂದರು, ಶವವನ್ನು ಹೇಗೆ ಅಡಗಿಸಿದರು ಮತ್ತು ಮನೆಯನ್ನು ಹೇಗೆ ಸ್ವಚ್ಛಗೊಳಿಸಿದರು ಎಂಬುದನ್ನು ವಿವರಿಸಿದರು. ಈ ಮಾತುಗಳಿಂದ ಬೆಚ್ಚಿಬಿದ್ದ ಆ ವ್ಯಕ್ತಿ ನಂತರದ ಫೋನ್ ಸಂಭಾಷಣೆಯನ್ನು ರಹಸ್ಯವಾಗಿ ದಾಖಲಿಸಿಕೊಂಡರು. ಆ ಕರೆವೇಳೆ ಜೆನಿಫರ್ ಹೇಳಿದ ಮಾತುಗಳು ತನಿಖೆಯಲ್ಲಿ ಮಹತ್ವದ ಸಾಕ್ಷಿಯಾದವು. ಅವನು ಈಗ ವ್ಯಕ್ತಿಯೇ ಅಲ್ಲ, ಅವನು ಮ್ಯಾಟ್ ಆಗಿರಲಿಲ್ಲ ಎಂದು ಹೇಳಿದ್ದಾರೆ ಎನ್ನಲಾಗಿದೆ. ತಮ್ಮ ಪತಿಯನ್ನು ಮಾನವೀಯತೆಯಿಂದ ಬೇರ್ಪಡಿಸಿ ಮಾತನಾಡಿದ ಈ ಮಾತುಗಳು ತನಿಖಾಧಿಕಾರಿಗಳನ್ನು ಬೆಚ್ಚಿಬೀಳುವಂತೆ ಮಾಡಿತು. 6 ದಿನಗಳ ಬಳಿಕ ಮಾತ್ರ ಜೆನಿಫರ್ ತಮ್ಮ ಪತಿ ಕಾಣೆಯಾಗಿದ್ದಾರೆ ಎಂದು ಪೊಲೀಸರಿಗೆ ಮಾಹಿತಿ ನೀಡಿದರು. ಆದರೆ ಅವರ ಪ್ರಿಯಕರ ಈಗಾಗಲೇ ಸಂದೇಶಗಳು ಮತ್ತು ಧ್ವನಿ ದಾಖಲೆಗಳನ್ನು ಪೊಲೀಸರಿಗೆ ಒಪ್ಪಿಸಿದ್ದರು. ಪೊಲೀಸರು ಮನೆಯ ಶೋಧ ನಡೆಸಿದಾಗ ಮಲಗುವ ಕೋಣೆಯಲ್ಲಿ ರಕ್ತದ ಗುರುತುಗಳು, ಬ್ಲೀಚ್ ವಾಸನೆ ಮತ್ತು ಹೊಸ ಮ್ಯಾಟ್ರೆಸ್ ಪತ್ತೆಯಾಯಿತು. ಜೆನಿಫರ್ ಅವರ ಮೊಬೈಲ್ GPS ಮಾಹಿತಿ ಕೂಡ ಅವರ ಚಲನವಲನವನ್ನು ದೃಢಪಡಿಸಿತು. 2024ರ ಅಕ್ಟೋಬರ್ 2ರಂದು ಜೆನಿಫರ್ ಗ್ಲಾಡ್ಹಿಲ್ ಅವರನ್ನು ಕೊಲೆ ಹಾಗೂ ನ್ಯಾಯಕ್ಕೆ ಅಡ್ಡಿಪಡಿಸಿದ ಆರೋಪಗಳಲ್ಲಿ ಬಂಧಿಸಲಾಯಿತು. ನಂತರ ಅವರ ತಂದೆತಾಯಿ ಥಾಮಸ್ ಗ್ಲಾಡ್ಹಿಲ್ ಮತ್ತು ರೋಸಲಿ ಗ್ಲಾಡ್ಹಿಲ್ ಅವರನ್ನು ಸಾಕ್ಷ್ಯ ನಾಶಪಡಿಸಲು ಸಹಾಯ ಮಾಡಿದ ಆರೋಪದಲ್ಲಿ ಬಂಧಿಸಲಾಯಿತು. ಇಂದಿಗೂ ಮ್ಯಾಥ್ಯೂ ಜಾನ್ಸನ್ ಅವರ ಶವ ಪತ್ತೆಯಾಗಿಲ್ಲ. ಹಲವಾರು ಜಿಲ್ಲೆಗಳಲ್ಲಿ ಪೊಲೀಸರು, ಸ್ವಯಂ ಸೇವಕರು ಮತ್ತು ಮ್ಯಾಥ್ಯೂ ಅವರ ಸೇನಾ ಸ್ನೇಹಿತರು ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಜೆನಿಫರ್ ಗ್ಲಾಡ್ಹಿಲ್ ಎಲ್ಲಾ ಆರೋಪಗಳನ್ನು ತಳ್ಳಿಹಾಕಿದ್ದು ತಾವು ನಿರ್ದೋಷಿ ಎಂದು ಹೇಳಿದ್ದಾರೆ. ಅವರ ವಿರುದ್ಧದ ವಿಚಾರಣೆ 2025ರ ಡಿಸೆಂಬರ್ 8ರಂದು ಆರಂಭವಾಗಲಿದೆ. ಈ ಪ್ರಕರಣದ ಅತ್ಯಂತ ನೋವಿನ ಸಂಗತಿಯೆಂದರೆ 3 ಮಕ್ಕಳು ತಮ್ಮ ತಂದೆಯನ್ನು ಕೊಲೆ ಮೂಲಕ ಕಳೆದುಕೊಂಡಿದ್ದು ತಾಯಿಯನ್ನು ಜೈಲಿನಲ್ಲಿ ನೋಡಬೇಕಾದ ಪರಿಸ್ಥಿತಿ ಎದುರಾಗಿದೆ.
ಕುಟುಂಬದೊಳಗಿನ ವೈಷಮ್ಯ, ಸ್ವಾರ್ಥ ಮತ್ತು ಅನೈತಿಕ ಸಂಬಂಧಗಳು ಎಷ್ಟು ಭೀಕರ ಪರಿಣಾಮ ಉಂಟುಮಾಡಬಹುದು ಎಂಬುದಕ್ಕೆ ಈ ಪ್ರಕರಣ ಭಯಾನಕ ಉದಾಹರಣೆಯಾಗಿದೆ.